ಬೇಗ ಬಾಮ್ಮ. ಅಚ್ಚು. ಹಾ ಅಣ್ಣ. ಯಾರ್ದು ಫೋನು? ರಾಘವ? ಹೌದಣ್ಣ. ಇನ್ನೂ ಮಲಗಿ ಇಲ್ವಂತೆ, ಊಟನೂ ಮಾಡಿಲ್ವಂತೆ ಅಣ್ಣ. ಅಣ್ಣ ನೀನ್ ಮಲ್ಕೋ, ನೀನ್ ಯಾಕೆ ಎದ್ದಿದ್ಯಾ? ಇಲ್ಲ, ನಾ ಮಲಗಿದ್ದೆ, ನಿದ್ದೆ ಬಂತು. ಅರೆ ಬರೇ ಮಂಪ್ರು ಕಂದ, ನೀನ್ ಮಾತಾಡ್ತಿದ್ದಲ್ಲ ಹಾಗೆ ಎಚ್ಚರ ಆಗೋಯ್ತು ನನಗೆ. ಅವನ್ ತುಂಬಾ ಹಠ ಮಾಡ್ತಿದ್ದಾನೆ. ಏನ್ ಮಾಡೋದು? ನಾನ್ ಬಂದ್ರೇನೆ ಊಟ ಮಾಡೋದು ಮಲಗೋದು ಅಂತ ಹೇಳ್ತಿದ್ದಾನೆ. ಇಷ್ಟೊತ್ತಾಗಿನೂ ಅವನು ಊಟನೂ ಮಾಡಿಲ್ವಂತೆ. ಒಂದೇ ಒಂದ್ಸಲ ಮನೆಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಬಂದ್ಬಿಡ್ತೀನಿ ಅಣ್ಣ. ಅಣ್ಣ ಬೇಕಂದ್ರೆ ನಿನ್ ಜೊತೆ ಶಂಕರು ಇರ್ತಾನಲ್ಲ. ಹೋಗ್ಬೇಡ ಕಂದ. ಅಣ್ಣ ಮಗು ಪಾಪ. ಬೇಡ ಅಂತ ಹೇಳಿದ್ನಲ್ಲ ಕಂದ, ಅರ್ಥ ಮಾಡ್ಕೊ. ಅಯ್ಯೋ ಇದೇನಿದು? ಅಣ್ಣನ್ ಧ್ವನಿ ಒಂಥರ ಇದೆಯಲ್ಲ, ಯಾವತ್ತೂ ಹೀಗೆ ಮಾತಾಡಿಲ್ವಲ್ಲ. ಈಗ ಯಾಕೆ ಈ ತರ ಮಾತಾಡ್ತಿದ್ದಾನೆ? ಏನಾಯ್ತು ಇವನ್ಗೆ? ಸುಮತಿಯಮ್ಮಂಗೇನಾಯ್ತು? ಅಮ್ಮ ಸುಮತಿಯಮ್ಮಂಗೇನಾಯ್ತು? ಡಾಕ್ಟರ್ ಏನಂದ್ರು? ಮಂತ್ರಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು. ಕಾಣ್ತಿಲ್ವಾ? ನಾನಿನ್ ಡಾಕ್ಟ್ರಾ? ನೋಡಿದ್ರೆ ಗೊತ್ತಾಗಲ್ವಾ ಹೇಗಿದ್ದಾರೆ ಅಂತ? ಕರ್ಕೊಂಬಂದು ಅಡ್ಮಿಟ್ ಮಾಡಿರೋಳು ನೀನೇ ಅಲ್ವಾ? ಅದು ತಪ್ಪಾ? ಏನಮ್ಮ ಇದು ಈ ತರ ಮಾತಾಡ್ತಿದ್ಯಲ್ಲ? ಹೌದು ಮತ್ತೆ. ನೀವೆಲ್ಲ ತಲೆ ಮೇಲೆ ಹೊತ್ಕೊಂಡ್ ಮೆರೀತಿದ್ರಲ್ಲ ಆ ಅರ್ಚನಾ, ಅವಳಿವಾಗ ಬರೀ ಅವ್ರ ಅಣ್ಣನ್ ನೋಡ್ಕೊಂಡ್ ಕೂತಿದ್ದಾಳೆ. ಅವ್ರ ಅದಕ್ಕೇನೆ ಯಾರು ನೋಡ್ಕೋತಾರೆ? ಇವ್ರನ್ನ ನೋಡ್ಕೊಳ್ಳೋ ಕರ್ಮ ನನಗೇನಿದೆ? ನೋಡಮ್ಮ, ಮೊದ್ಲು ನೀನ್ ಇಲ್ಲಿಂದ ಹೋಗು, ನಾನ್ ನೋಡ್ಕೋತೀನಿ. ಮನುಷ್ಯತ್ವ ಇರೋರು ಯಾರು ಈ ತರ ಎಲ್ಲ ಮಾತಾಡಲ್ಲ. ನಮ್ಮವ್ರನ್ನೇ ನಾವು ನೋಡ್ಕೊಳ್ಳೋದಿದೆಯಲ್ಲ, ಅದು ದೈವತ್ವ. ನಿನಗ್ ದೈವತ್ವ ಇರ್ಲಿ, ಮನುಷ್ಯತ್ವನಾದ್ರೂ ಇದೆಯಾ? ಓ, ಮನುಷ್ಯತ್ವ ನಿನ್ ಹತ್ರ ನಾನ್ ಹೇಳ್ಸ್ಕೋಬೇಕಾ? ಇನ್ಯಾರ ಹತ್ರ ಹೇಳಿಸ್ಕೊತ್ಯಾ? ವೀರಣ್ಣವ್ರ ಕುಟುಂಬ ಇದೆಯಲ್ಲ, ಅದು ಮನುಷ್ಯತ್ವಕ್ಕೆ ಇನ್ನೊಂದು ಮುಖ. ಇದೆಲ್ಲ ನಿನ್ಗೆಲ್ ಗೊತ್ತಾಗ್ಬೇಕು? ಗೊತ್ತಿದ್ರೆ ನೀನ್ ಯಾಕೆ ಇಲ್ಲಿರ್ತಿದ್ದೆ? ಎಲ್ಲೋ ಇರ್ತಿದ್ದೆ. ನೀವ್ ಹೊರಡಿ ಹೋಗಿ. ನೀನ್ ಬಾ ಇದೆಯಲ್ಲ, ಮನೆಗ್ ಬಾ, ಮಾಡ್ತೀನಿ. ಪಾಪ ಸುಮತಿಯಮ್ಮ, ಏನಾಯ್ತು ನಿಮ್ಗೆ? ಆ ಮಂತ್ರನ್ ಕೇಳಿದ್ರೆ ಏನು ಹೇಳಲೇ ಇಲ್ಲ ಅವಳಂಗೆ. ನರ್ಸಮ್ಮ, ಏನಾಯ್ತು ಇವ್ರಿಗೆ? ಏನಿಲ್ಲ ಕಣಮ್ಮ, BP ಲೋ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಡ್ರಿಪ್ಸ್ ಹಾಕಿದ್ದೀವಿ. ಸ್ವಲ್ಪ ಹೊತ್ತಿಗೆ ಸರಿ ಆಗುತ್ತೆ. ಡಾಕ್ಟರ್ ಬಂದು ಚೆಕಪ್ ಮಾಡಿದ್ಮೇಲೆ ಮನೆಗೆ ಕರ್ಕೊಂಡೋಗಿ. ಅಷ್ಟಾದ್ರೆ ಸಾಕು ಕಣಮ್ಮ. ಥ್ಯಾಂಕ್ ಯು ಕಣಮ್ಮ. ಪೇಷಂಟಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಏನು ಮಾಡಲ್ಲ. ಈಶ್ವರ, ಸತ್ಯ ಏನು ಆಗ್ತಿದ್ರೆ ಸಾಕಪ್ಪ. ರಾಘವ್, ಯಾಕಂದ ಇನ್ನು ಮಲಗಿಲ್ವಾ? ಇಲ್ಲ ಅಪ್ಪ. ಊಟ ಮಾಡಿದ್ಯಾ? ಇನ್ನೂ ಮಾಡಿಲ್ಲ ಅಪ್ಪ. ಇನ್ನೂ ಮಾಡಿಲ್ವಾ? ಯಾಕೆ ಊಟ ಮಾಡಿಲ್ಲ ನೀನು? ಊಟ ಮಾಡಿ ಮಲ್ಕೋಬೇಕು ತಾನೆ? ಬೆಳಗ್ಗೆ ಸ್ಕೂಲ್ಗೆ ಲೇಟ್ ಆಗಲ್ವಾ? ಶಾಂತಿ ಅಮ್ಮ ಬಂದಿಲ್ಲ ಅಪ್ಪ. ಇಲ್ಲಿ ಬರೋವರೆಗೂ ಊಟ ಮಾಡಲ್ಲ, ಮಲ್ಗಲ್ಲ. ಏನ್ ಮಂತ್ರ ಇದು? ರಾಘವೇನು ಊಟನೇ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ.
ನಾನೇನ್ ಮಾಡ್ಲಿ? ಊಟ ಮಾಡೋ ಅಂತ ಬಲವಂತ ಮಾಡ್ದೆ, ಜೋರ್ ಮಾಡ್ದೆ. ಊಟನೇ ಮಾಡಲ್ಲ ಅಂತ ನಾನು. ಹಾಗಂತ ಹಿಂಗೆ ಬಿಟ್ಬಿಡ್ತೀಯಾ? ಎಲ್ಲಿ ಬಿಟ್ಟಿದ್ದೀನಿ? ಡೈನಿಂಗ್ ಟೇಬಲ್ಗೆ ಹೋಗಿ ನೋಡಿ. ಹಾರ್ಲಿಕ್ಸ್ ಇಟ್ಟಿದ್ದೀನಿ, ಫ್ರೂಟ್ ಸಲಾಡ್ ಮಾಡಿಟ್ಟಿದ್ದೀನಿ, ಎಲ್ಲ ರೆಡಿ ಇಟ್ಟಿದ್ದೀನಿ. ಯಾವತ್ತೂ ತಿಂದೆ ಬಂದ್ರೆ ನನ್ ತಪ್ಪ? ಯಾಕೆ ರಾಘವ್ ಈ ಥರ ಹಠ ಮಾಡ್ತೀಯಾ? ಬಾಯಿಲಿ ಬಾಯಿಲಿ. ಈಗ ಹಠ ಮಾಡಬಾರ್ದು. ಈಗ ನಾನು ಊಟ ಮಾಡಿಸ್ತೀನಿ ಬಾ. ನಂಗ್ ಬೇಡ ಅಪ್ಪ. ಅಪ್ಪನ್ ಬರಕ್ಕೆ ಹೇಳಿ. ಅಮ್ಮ ಎಲ್ಲಿ ಹೋಗಿದ್ದಾರೆ? ಇವತ್ತು ಶಾಂತಿ ಅಮ್ಮ ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಅವ್ರಿಗೆ ತುಂಬ ಕೆಲಸ ಇದೆ. ನೀನ್ ಜಾಣ ತಾನೆ, ಅಪ್ಪನ ಮಾತು ಕೇಳ್ತೀಯ ತಾನೆ? ಊಟ ಮಾಡಿ ಮಲಗಬೇಕು ಬಾ. ಏ ಬೇಡ ಅಪ್ಪ ನನಗೆ. ಏ ರಾಘವ್ ರಾಘವ್ ಯಾಕೆ ಅವನಿಗೆ ಫೋರ್ಸ್ ಮಾಡ್ತಿದ್ದೀರಾ? ಅರ್ಚನಾ ಬಂದ್ಮೇಲೆ ಅವ್ನು ಊಟ ಮಾಡ್ತಾನೆ. ಅವನ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತೀರಾ, ನನ್ನ ಬಗ್ಗೆ ಯಾಕೆ ಕೇರ್ ಮಾಡಲ್ಲ? ಮೊದಲೆಲ್ಲ ನೀವು ಹಿಂಗಿರ್ಲಿಲ್ಲ. ಹೇಳಿ, ಏನಾಯ್ತು? ಯಾಕೆ ನಾನು ಇಷ್ಟ ಇಲ್ವಾ? ನೋಡು ಮಂತ್ರ, ಬೆಳಗ್ಗೆಯಿಂದ ನಾನು ಸಿಕ್ಕಾಪಟ್ಟೆ ತಾಳ್ಮೆಯಿಂದ ನಿನ್ ಜೊತೆ ನಡ್ಕೋತಾ ಇದ್ದೀನಿ. ನನ್ನನ್ನ ಕೆಣಕ್ಬಿಡ. ಏನು ಸಿಕ್ಕಾಪಟ್ಟೆ ತಾಳ್ಮೆಯಿಂದ ಇದ್ದೀರಾ? ನಿಮ್ಮನ್ ಕೆಣ್ಕದ್ರೆ ಏನ್ ಮಾಡ್ತೀರಾ? ನಿಮ್ಗೆ ಇತ್ತೀಚೆಗೆ ನನ್ನ ಮೇಲೆ 1% ಪ್ರೀತಿ ಇಲ್ಲ. ನಿಮ್ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ತದೆ. ಮೊದಲೆಲ್ಲ ಹೇಗಿದ್ರಿ ಅನ್ನೋದನ್ನ ಯೋಚನೆ ಮಾಡಿ. ನಾನು ಯಾವತ್ತೂ ನಿಮ್ ಹಿಂದೆ ಬಿದ್ದಿಲ್ಲ, ನೀವೇ ನನ್ನ ಹಿಂದೆ ಬಂದಿದ್ದು. ಆದ್ರೆ ಈಗ ನಾನೇ ನಿಮ್ ಹಿಂದೆ ಬಂದ್ರೂ ನೀವ್ ನನ್ನಿಂದ ದೂರ ಹೋಗ್ತಿದ್ದೀರಾ. ಇಷ್ಟು ದಿನ ಒಳ್ಳೆ ಗಂಡ ಆಗಿದ್ರೆ, ಆದ್ರೆ ಈಗ ಕೆಟ್ಟ ಗಂಡ ಆಗ್ತಿದ್ದೀರಾ. ಹೋಗ್ಲಿ ಬಿಡಿ, ನಡೀರಿ ಊಟ ಮಾಡೋಣ. ನಂಗೆ ಊಟ ಬೇಡ. ಬನ್ನಿ, ನನಗೆ ಹಸಿವು ಆಗ್ತಿದೆ. ನಿಮ್ ಜೊತೆ ಒಟ್ಟಿಗೆ ಕೂತು ಊಟ ಮಾಡಿ ತುಂಬಾ ದಿನ ಆಗಿದೆ. ಅದಕ್ಕೆ ಅವಾಗಿಂದ ಕಾಯ್ತಾ ಇದ್ದೆ. ಅರ್ಥ ಮಾಡ್ಕೊಳ್ಳಿ, ಬನ್ನಿ. ನನಗೂ ತುಂಬಾ ಹಸಿವು ಆಗ್ತಿದೆ. ಬನ್ರಿ ಊಟ ಮಾಡೋಣ. ನಿಮ್ಗೋಸ್ಕರ ನಿಮ್ಗಿಷ್ಟ ಆಗಿರೋ ಅಡ್ಗೆನೆ ಮಾಡಿಟ್ಟಿದ್ದೀನಿ. ಪ್ಲೀಸ್ ಬನ್ರಿ. ನಾನು ಪ್ರೀತಿಯಿಂದ ಕರಿತಿದ್ದೇನಲ್ವಾ, ಬನ್ನಿ.